ಸ್ತನ್ಯಪಾನಕ್ಕೆ ಮೊದಲ ಆದ್ಯತೆ ಹಾಗೂ ನಿರಂತರ ಬೆಂಬಲದ ವ್ಯವಸ್ಥೆ ಎಂಬ ವಾಕ್ಯದೊಂದಿಗೆ ಜನಜಾಗೃತಿ ಕಾರ್ಯಕ್ರಮನ ಭಾರತೀಯ ಮಕ್ಕಳ ವೈದ್ಯರ ಸಂಘ ಶಿವಮೊಗ್ಗ ಶಾಖೆ ಕಾರ್ಯಕ್ರಮ ನಡೆಸಿದೆ. ಮಕ್ಕಳ ಬೆಳವಣಿಗೆಗೆ ಪೂರಕವಾಗುವ ಎದೆಹಾಲಿನ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ವೈದ್ಯರು ಮಾಹಿತಿ ಹಂಚಿಕೊಂಡಿದ್ದು ಕೆಲವು ಉಪಯುಕ್ತ ಅಂಶಗಳನ್ನು ತಿಳಿಸಿದರು. ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಭಾರತೀಯ ಮಕ್ಕಳ ವೈದ್ಯರ ಸಂಘ ಶಿವಮೊಗ್ಗ ಶಾಖೆಯ ವೈದ್ಯರುಗಳಾದ ವೈದ್ಯ ಯತೀಶ್ ರಾಜಾರಾಮ್ ಮಾಹಿತಿ ನೀಡಿದರು. ಚೆನ್ನಾಗಿ ಕೂಡಿಸಿದರೆ ಮಗುವಿಗೆ ಫಸ್ಟ್ 6 ತಿಂಗಳು ಎದೆಹಾಲು ಬಿಟ್ಟು ಬೇರೆ ಯಾವುದೇ ಪಾನೀಯಗಳು ಅಥವಾ ಆಹಾರದ ಅವಶ್ಯಕತೆ ಇರೋದಿಲ್ಲ. ಬಟ್ ಇಲ್ಲಿ ಒಂದೇನಪ್ಪ ಅಂದರೆ 6 ತಿಂಗಳ ನಂತರ ಎದೆಹಾಲು ಜೊತೆಗೆ ಅವ್ರಿಗೆ ಬೇರೆ ಪೂರಕ ಆಹಾರ ಬೇಕೇ ಬೇಕು. ಸೊ ಕೆಲವರಲ್ಲಿ ಇರುತ್ತೆ, ನಮಗೆ ಎದೆಹಾಲು ಸಾಕಾಗುತ್ತೆ, ನಾವು ಕಂಟಿನ್ಯೂ ಮಾಡ್ತೀವಿ, ವರ್ಷ ಗಂಟಲೆ ಕೊಡಿಸೋದ್ರೆಲ್ಲ ಇರುತ್ತೆ. ಬಟ್ ಆ ಥರ ಮಾಡೋದ್ರಿಂದ ಮಕ್ಕಳಲ್ಲಿ ಅಪೌಷ್ಟಿಕತೆ ಹೆಚ್ಚಿಗೆ ಆಗುತ್ತೆ. ಸೊ ಹಾಗಾಗಿ 6 ತಿಂಗಳ ನಂತರ ಅವ್ರು ಎದೆಹಾಲಿನ ಜೊತೆಗೆ ಬೇರೆ ಪೂರಕ ಆಹಾರವನ್ನು ಕೊಟ್ಟು ಎದೆಹಾಲನ್ನು ಎಷ್ಟು ವರ್ಷ ಸಾಧ್ಯನೋ ಅಷ್ಟು ವರ್ಷ ಕೊಡಿಸ್ಬೋದು. ಅದಕ್ಕೆ ನಾವು ಕನಿಷ್ಠ 2 ವರ್ಷ, ಬಟ್ 2 ವರ್ಷಕ್ಕೆ ನಿಲ್ಲಿಸಬೇಕು ಅಂತ ಏನಿಲ್ಲ. ಅವರಿಗೆ ತಾಯಿಯಂದರಿಗೆ ಅವರಿಗೆ ಎಷ್ಟು ವರ್ಷ ತನಕ ಅನುಕೂಲ ಆಗುತ್ತೋ ಅಷ್ಟು ವರ್ಷ ತನಕನೂ ಕೊಡ್ಬೋದು. ಸೊ ನೆಕ್ಸ್ಟ್ ಕ್ವಶನ್ ಇರೋದು ಯಾವಾಗ ಕೊಡಬೇಕು ಅಂತ ಹೇಳ್ಬಿಟ್ಟು. ಸೊ ಅದರಲ್ಲಿ ನಮ್ಮಲ್ಲಿ 2 ಇದೆ, ಒಂದು ಡಿಮ್ಯಾಂಡ್ ಫೀಡಿಂಗ್, ಇನ್ನೊಂದು ಇಂಟರ್ವಲ್ ಫೀಡಿಂಗ್ ಅಂತ ಹೇಳ್ಬಿಟ್ಟು. ಸೊ ಡಿಮ್ಯಾಂಡ್ ಫೀಡಿಂಗ್ ಅಂತ ಹೇಳಿದರೆ ಮಗು ಯಾವಾಗ ಡಿಮ್ಯಾಂಡ್ ಮಾಡುತ್ತೆ, ಮಗು ಡಿಮ್ಯಾಂಡ್ ಅಂತೇಳಿದರೆ ಹಸಿವಾದಾಗ ಅಳುತ್ತೆ. ಸೊ ಅದು ಡಿಮ್ಯಾಂಡ್. ಸೊ ಮಗು ಹತ್ತಾಗೆಲ್ಲ ತಾಯಿ ಎದೆಗೆ ಹಾಕ್ಕೊಂಡು ಹಾಲು ಕೊಡಿಸ್ಬೇಕಾಗತ್ತೆ. ಇಲ್ಲ ಮಗು ಅಳ್ತಾ ಇಲ್ಲ ಅಂತೇಳಿದರೆ ಪ್ರತಿ 2-3 ತಾಸಿಗೆ ಒಂದು ಸರಿ ಮಗುನ ಏಳಿಸ್ಬಿಟ್ಟು ಹಾಲನ್ನು ಕೊಡಬೇಕಾಗತ್ತೆ. ಸೊ ಇದರಿಂದ ಎದೆಹಾಲು ಕೊಡಿಸೋದ್ರಿಂದ ಮಗುಗೆ ಅಷ್ಟೇ ಅಲ್ಲ, ತಾಯಿಗೂ ಕೂಡ ಸುಮಾರಷ್ಟು ಪ್ರಯೋಜನಗಳಿದ್ದಾವೆ. ಸೊ ಹಾಗಾಗಿ ನಾವು ನಿಮ್ಮಲ್ಲಿ ಮುಖಾಂತರ ಕೇಳಿಕೊಳ್ಳೋದೇನಪ್ಪ ಅಂತೇಳಿದರೆ, ನೀವು ಇದರ ಬಗ್ಗೆ ಸಾಕಷ್ಟು ನಿಮ್ಮ ರಿಪೋರ್ಟ್ಸಲ್ಲಿ ಮೆನ್ಷನ್ ಮಾಡಿಬಿಟ್ಟು ಸಮಾಜದಲ್ಲಿ ಇದರ ಅನುಕೂಲಗಳನ್ನು ಎತ್ತಿ ಹಿಡಿದು ಇದರ ಬಗ್ಗೆ ಅಥವಾ ಇರುವ ನಂಬಿಕೆಗಳು ಅಥವಾ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸಬೇಕಾಗಿ ನಾವು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಈಗ ಆ್ಯಕ್ಚುಲಿ ಅನ್ಎಜುಕೇಟೆಡ್ ಆ್ಯಕ್ಚುಲಿ ಅವರೇ ಉಡಿಸ್ತಾರೆ, ಅಥವಾ ಹಳ್ಳಿಯಿಂದ ಬಂದಿರೋರು ಕರೆಕ್ಟಾಗಿ 6 ತಿಂಗಳು ಎದೆಹಾಲು ಕುಡಿಸ್ತಾರೆ. ನಮ್ಮಲ್ಲಿ ಅಂದರೆ ಫಿಗರ್ ಹಾಳಾಗುತ್ತೆ, ಇದು ನಾವು ನೋಡಲಿಕ್ಕೆ ಬ್ಯೂಟಿ ಕಡಿಮೆ ಆಗುತ್ತೆ ಅಂತೆಲ್ಲ ಮಿಸ್ಕಾನ್ಸೆಪ್ಷನ್ ಇದೆ, ಆಯಿತಾ. ಈ ಸರಿ ಅದಕ್ಕೋಸ್ಕರನೇ ನಾವು ಮಾಡಿರೋದು ಅಂದರೆ ಬ್ರೆಸ್ಟ್ ಫೀಡಿಂಗ್ಗೆ ನಮ್ಮದು ಫಸ್ಟ್ ಪ್ರಿಫರೆನ್ಸು, ಸ್ತನಪಾನಕ್ಕೆ ಮೊದಲ ಆದ್ಯತೆ, ಮತ್ತು ನಿರಂತರ ಬೆಂಬಲ ಅಂದರೆ ಈಗ ವರ್ಕ್ ಮಾಡ್ತಾ ಇರ್ತಾರೆ, ಗಂಡ ಹೆಂಡತಿ ಇಬ್ಬರು ವರ್ಕ್ ಮಾಡ್ತಾ ಇರ್ತಾರೆ, ಕೆಲವೊಮ್ಮೆ ರಜೆ 2 ತಿಂಗಳಿರುತ್ತೆ, 3 ತಿಂಗಳಿರುತ್ತೆ, ಮನೆ ವರ್ಕ್ ಪ್ಲೇಸಿಂದ ದೂರ ಇರುತ್ತೆ. ಸೊ ಇದಕ್ಕೆಲ್ಲ ಏನಾಗಬೇಕಂದ್ರೆ ಎಲ್ಲರೂ ಬರೀ ತಾಯಿದೊಬ್ಬಳದೇ ಕೆಲಸ ಅಲ್ಲ ಎದೆಹಾಲು ಕುಡಿಸೋದು ಮಗುಗೆ, ಎಲ್ಲರೂ ಅದಕ್ಕೆ ಸಪೋರ್ಟ್ ಮಾಡಬೇಕು. ತಾಯಿ ಜೊತೆಗೆ ತಂದೆನೂ ಸಪೋರ್ಟ್ ಮಾಡಬೇಕು, ಅತ್ತೆನೂ ಸಪೋರ್ಟ್ ಮಾಡಬೇಕು, ಅಜ್ಜಿನೂ ಸಪೋರ್ಟ್ ಮಾಡಬೇಕು. ಆವಾಗ ಮಾತ್ರ ಸಾಧ್ಯ ಆಗುತ್ತೆ. ಒಂದು ಮಗುಗೆ ಎದೆಹಾಲು ಕುಡಿಸ್ಬೇಕು ಅಂದರೆ ಅದು 24/7 × 365 ಅಂದರೆ 24 ಗಂಟೆ ಕೆಲಸ. ನಾವು ಅನ್ಕೊತೀವಿ ಬರೀ ಹಾಲು ಕುಡಿಸೋದು ಅಂತ, ಆದರೆ ರಾತ್ರಿ ಎಲ್ಲ ಮಗು ಅಳ್ತಾನೆ ಇರ್ತದೆ ಪ್ರತಿ 2 ಗಂಟೆಗೊಮ್ಮೆ. ಎಲ್ಲರಿಗೂ ಗೊತ್ತಿರ್ತದೆ, ಮಗು ಹುಟ್ಟಿದಾಗ ನಮಗೆ ನಿದ್ದೆ ಆಗಿರಲ್ಲ 3-4 ತಿಂಗಳಲ್ಲಿ. ಅಂದರೆ ನಮ್ಗೆ ಬರೀ ಮಗು ಹೇಳೋದಷ್ಟೇ, ಆದರೆ ಮಗು ಎದೆಹಾಲು ಕುಡಿಸ್ಬೇಕು, ಜೊತೆಗೆ ಡಯಪರ್ ಚೇಂಜ್ ಮಾಡಿಸ್ಬೇಕು, ಜೊತೆಗೆ ಇದು ಮಾಡಬೇಕು, ಮಗು ಹತ್ತಾಗಿ ಸಮಾಧಾನ ಮಾಡಬೇಕು. ಇದೆಲ್ಲ ಮಾಡಬೇಕು ಅಂತೇಳಿದ್ರೆ ಅದು ಪ್ರಕೃತಿ ಸೃಷ್ಟಿಯಿಂದ ಆಗ್ತಾ ಇರೋದಷ್ಟೇ. ಅಂದರೆ ಅದು ತುಂಬ ಕಷ್ಟ.